ಸಾರ್ವಜನಿಕ ವ್ಯಕ್ತಿಯ ವಿಚಾರಣೆ ಸಾರ್ವಜನಿಕವಾಗಿಯೇ ಆಗಬೇಕು. ದರ್ಶನ್ ಕೇಸ್ ತನಿಖೆ ಬಗ್ಗೆ ನಟ ಉಪೇಂದ್ರ ಇನ್ಸ್ಟಾ ಪೋಸ್ಟ್ನಲ್ಲಿ ಈ ವಿಷಯ ತಿಳಿಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟ ವಿಡಿಯೋ, ಸಾಕ್ಷಿಗಳ ಎಲ್ಲ ವಿವರ ಸಂಬಂಧಪಟ್ಟ ವ್ಯಕ್ತಿಗಳ ಕುಟುಂಬದ ಜೊತೆಗೆ ಹಂಚಿಕೊಳ್ಬೇಕು. ಈ ಮೂಲಕ ತನಿಖೆ ಸಂಪೂರ್ಣವಾಗಿ ಪಾರದರ್ಶಕತೆಯಿಂದ ಕೂಡಿರಬೇಕು. ವಿಡಿಯೋ ರೆಕಾರ್ಡ್ ಮತ್ತು ಲೈವ್ ಸ್ಟ್ರೀಮಿಂಗ್ನಲ್ಲೂ ವಿಚಾರಣೆಯನ್ನು ಮಾಡಬಹುದು. ಇನ್ನು ಈ ಬಗ್ಗೆ ಖುದ್ದು ನಟ ಉಪೇಂದ್ರ ಇನ್ಸ್ಟಾ ಪೋಸ್ಟ್ ಅನ್ನ ಮಾಡಿದ್ದಾರೆ. ಸಾರ್ವಜನಿಕವಾಗಿ ವಿಚಾರಣೆ ಆಗಬೇಕು ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಇನ್ನು ನಟ ಉಪೇಂದ್ರ ಅವರು ಏನೆಲ್ಲ ತಿಳಿಸಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ಸಾರ್ವಜನಿಕವಾಗಿ ವಿಚಾರಣೆ ಆಗಬೇಕು. ಯಾವುದಾದ್ರೂ ಕೇಸ್ ವಿಡಿಯೋ ರೆಕಾರ್ಡ್ ಅಥವಾ ಲೈವ್ ಸ್ಟ್ರೀಮ್ನು ಕೂಡ ಮಾಡಬಹುದು. ತನಿಖೆಗೆ ಒಳಪಡಿಸಬೇಕು. ಸಂಬಂಧಪಟ್ಟ ವ್ಯಕ್ತಿಗಳ ಜೊತೆ ಎಲ್ಲವನ್ನೂ ಹಂಚ್ಕೋಬೇಕು. ಈ ಮೂಲಕ ಸಂಪೂರ್ಣವಾಗಿ ತನಿಖೆ ಪಾರದರ್ಶಕತೆಯಿಂದ ಆಗಿರಬೇಕು. ಕಳೆದ ಕೆಲವು ದಿನಗಳಿಂದ ನಡೆಯುತ್ತಿರುವಂತಹ ದರ್ಶನ್ ಬಂಧನದ ವಿಚಾರ ಏನಿದೆ, ಇದೊಂದು ಹೈ ಪ್ರೊಫೈಲ್ ಕೇಸ್. ಮಾಧ್ಯಮಗಳಲ್ಲಿ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರ್ತಾ ಇರೋದನ್ನ ಎಲ್ಲವೂ ಕೂಡ ಲೈವ್ ಸ್ಟ್ರೀಮ್ ಮಾಡಬಹುದು ಅನ್ನೋ ವಿಷಯವನ್ನ ಖುದ್ದು ನಟ ಉಪೇಂದ್ರ ತಮ್ಮ ಇನ್ಸ್ಟಾ ಪೋಸ್ಟ್ನಲ್ಲಿ ಹಂಚಿಕೊಂಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.